ಈಗ ಪದ್ಮಾಕ್ಷಿ ಮೇಡಮ್, ಮನಶಾಸ್ತ್ರಜ್ಞ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕೆಲ ದಂಪತಿಗಳಲ್ಲಿ ಗಂಡನಿಗೊಂದು ಆಸೆ, ನನ್ನ ಹೆಂಡತಿಯ ಗ್ಲಾಮರು ಸುದೀರ್ಘವಾಗಿರಬೇಕು, ಹಾಗಾಗಿ ಇನ್ಸ್ಟೆಂಟ್ ಆಗಿ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗೋದು ಬೇಡ, ವಿಳಂಬವಾಗಿ ಪ್ರೆಗ್ನೆಂಟ್ ಆಗಲಿ. ಕೆಲವೊಮ್ಮೆ ಏನಾಗುತ್ತೆ, ವಿಳಂಬವಾಗಿ ಪ್ರೆಗ್ನೆಂಟ್ ಆಗಬೇಕು ಅನ್ನೋ ಕನಸು ಕೂಡ ನನಸಾಗೋದಿಲ್ಲ. ನಿಮಗೆ ಅನಿಸುತ್ತಾ ಮೇಡಮ್, ಆ ಸಂದರ್ಭದಲ್ಲಿ ಒಂದು ವೇಳೆ ಪ್ರೆಗ್ನೆಂಟ್ ಆಗಿದ್ದಿದ್ರೇ ಒಳಿತಿತ್ತು, ಇದು ಲೇಟ್ ಆದ ಕಾರಣಕ್ಕೋಸ್ಕರನೇ ಬಂಜೆತನ, ಈ ತರಹದ್ದು ಒಂದು ವೈದ್ಯಕೀಯ ಕಾರಣಗಳಿರ್ತಾವ ಅಂತ? ಹೌದು ಸರ್. ಈಗ ಎನಿಥಿಂಗ್ ಅಟ್ ಅರ್ಲಿ ಏಜ್ ಇಸ್ ಆಲ್ವೇಸ್ ಅ ಗುಡ್ ರಿಸಲ್ಟ್. ಅದೇ ಸ್ವಲ್ಪ ಡಿಲೇ ಆದ್ರೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅವಾಗ ಹಾರ್ಮೋನ್ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಆಮೇಲೆ ಅವರ ಒಂದು ಕಂಪ್ಲೀಟ್ ಎಲ್ಲಾ ತರದ ಲೈಫ್ ಸೈಕಲ್, ಸರ್ಕಾಡಿಯಲ್ ವೇರಿಯೇಷನ್ಸ್ ಎಲ್ಲವೂ ಚೇಂಜಸ್ ಆಗಿರುತ್ತೆ. ಆವಾಗ ಮಗು ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಅವಾಗ ಎಷ್ಟೋ ಜನ ಪಾಯಶ್ಚಿತ್ತ ಪಡ್ತಾರೆ, ಅಯ್ಯೋ ನಾವು ಮುಂಚೆನೆ ಡಿಸೈಡ್ ಮಾಡ್ಕೋಬೇಕಿತ್ತು ಅಂತ ಹೇಳಿ. ಗ್ಲಾಮರ್ ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಈಗ ಎಲ್ಲರಿಗೂ ಗ್ಲಾಮರ್ ಇಷ್ಟ, ಆದ್ರೆ ಗ್ಲಾಮರ್ ಹಿಂದೆನೆ ಹೋದರೆ ಮಗು ಆರೋಗ್ಯ ಎಲ್ಲವೂ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರಾಬಬ್ಲಿ ನಾವು ಆ ಒಂದು ವಿಚಾರವಾಗಿ ಅರ್ಥ ಮಾಡ್ಕೋಬೇಕು. ದ ಬೆಸ್ಟ್ ಏಜ್ ಇಸ್ 25 to 30, 35 ಒಳಗಡೆ ಇಸ್ ದ ಬೆಸ್ಟ್ ಏಜ್. ಆಮೇಲೆ ಮಕ್ಳಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಗದೇ ಇಲ್ಲ ನಾನು ಹೇಳ್ತಿಲ್ಲ, ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಕ್ಳಾಗಿಲ್ಲ ಅನ್ನೋ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಇಂದ ಮಕ್ಳಾಗಲ್ಲ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಂತರ ಸೈಕಲ್ ಆಗುತ್ತೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಪ್ರಾಪರ್ ಚಾಯ್ಸಸ್. ಆಲ್ವೇಸ್ ನಾವು ಹೇಳೋದು ಪ್ರಾಪರ್ ಡಿಸಿಷನ್. ನೀವು ಫಸ್ಟ್ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ನಾವು ಸೆಟ್ಲ್ ಆಗಿದ್ದೀವಿ, ನಾವು ಮಗುನ ಸಾಕ್ಬೋದು ಅಂತ ಒಂದು ಫೀಲ್ ಬಂದ ಮೇಲೆ ಮಕ್ಳು ಮಾಡ್ಕೊಳ್ಳೋದು ಒಳ್ಳೆ ಡಿಸಿಷನ್. ಎಸ್. ಇನ್ನು ಪ್ರಿಯದರ್ಶಿನಿ ಮೇಡಮ್, ನಾವು ಬ್ರೇಕ್ನ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಕಾಮನ್ ಮ್ಯಾನ್ಗಳಿಗೆ ಬಂಜೆತನಕ್ಕೆ ಕೆಲ ಪ್ರಮುಖವಾದ ಕಾರಣಗಳು ಅಂತ ಮಾತ್ರ ಗೊತ್ತು, ಆದರೆ ಇನ್ನು ಉಳಿದಂತೆ ನಮ್ಮ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀಸನ್ಗಳಿಗೂ ಕೂಡ ಬಂಜೆತನ ಆಗುತ್ತೆ ಮೇಡಮ್. ಯಾಕಂದರೆ ಈಗ ITBT ವಾತಾವರಣದಲ್ಲಿ ಅವರು ಒತ್ತಡ ಏನಂದರೆ ಸಮಯದ ಒಂದು ಒತ್ತಡ ಆದರೆ ಮಾನಸಿಕವಾಗಿ ಇನ್ನೊಂದು ಒತ್ತಡ ಇರುತ್ತೆ. ಹೀಗಾಗುವಾಗ ಅವ್ರ ಮನೆ ಎಷ್ಟೊಂದು ಜನ 5 ಗಂಟೆಗೆ ಬಿಡ್ತಾರೆ, 3:30 ರಾತ್ರಿಗೆ ಬಿಡ್ತಾರೆ, ಇಲ್ಲ ಮನೆಗೆ ಬರೋದು 2 ಗಂಟೆ ರಾತ್ರಿ. ಹೀಗಿರುವಾಗ ಅಡಿಗೆ ಮಾಡೋದು, ಊಟ ಮಾಡೋದು ಎಲ್ಲ ಪ್ರಕಾರಗಳೇ ಬದಲಾವಣೆ ಆಗಿಬಿಡುತ್ತೆ. ಫಾಸ್ಟ್ ಫುಡ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಇದ್ದಕ್ಕಿದ್ದಂತೆ ನಮಗೆ ಬೇಗ ಸಿಗೋವಂಥ ಆಹಾರಗಳಿಗೆ ನಾವು ಸ್ಪಂದಿಸೋಕ್ಕೆ ಶುರು ಮಾಡ್ತೀವಿ. ಆ ಫಾಸ್ಟ್ ಫುಡ್ಗಳಲ್ಲಿ ಬರುವಂಥ ಟಾಕ್ಸಿನ್ಸ್ ತುಂಬ ಇರುತ್ತೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಐಟಮ್ಸಲ್ಲಿ ಬರುವಂಥ ಫುಡ್ ಆಗಲಿ, ಪ್ಲಾಸ್ಟಿಕ್ ಕಪ್ಸಲ್ಲಿ ಕುಡಿಯೋವಂಥದ್ದಾಗಲಿ, ಅಥವಾ ಮೈಕ್ರೋವೇವ್ ಉಪಯೋಗಿಸೋದಂಥದ್ದಲ್ಲಿ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ಟಾಕ್ಸಿನ್ಸ್ ಎಕ್ಸ್ಪೋಜರ್ನ ನಾವು ಕಡಿಮೆ ಮಾಡ್ಕೋಬೋದು. ಇದರಿಂದ ಅವ್ರಿಗೆ ಫರ್ಟಿಲಿಟಿಗೆ ಉತ್ತಮ ರಿಸಲ್ಟ್ ಸಿಗುತ್ತೆ, ಫಲಿತಾಂಶಗಳು ಸಿಗುತ್ತೆ. ಇನ್ನೊಂದೇನು ಹೇಳಬೇಕಂದ್ರೆ, ಈ ITBTಯಲ್ಲಿ ಅಥವಾ ಬೇರೆ ಜನರು ಕೂಡ ಈ ಇಂಟರ್ನೆಟ್ ಜಾಲತಾಣಗಳ ಮುಖಾಂತರ ನೋಡೋವಂಥ ಲೈಂಗಿಕ ಕ್ರಿಯೆನ ನೋಡೋವಂಥದ್ದು, ಒಂದು ಅಡಿಕ್ಷನ್ ಥರ ಶುರುವಾಗಿದೆ. ಅಥವಾ ಇದು ಕೆಲವೊಮ್ಮೆ ಮಾಡ್ತಾರೆ, ಆವಾಗ ಏನಾಗುತ್ತೆ, ಲೈಂಗಿಕ ಕ್ರಿಯೆ ಸ್ಟ್ಯಾಂಡರ್ಡ್ಸ್ ಅಂತ ಏನು ಹೇಳ್ತೀವೋ ಅದನ್ನು ನೋಡಿ ಅದೇ ಪ್ರಮುಖವಾದದ್ದು, ಹಾಗೇ ಇರಬೇಕು, ಹೀಗೆ ಇರಬೇಕು ಅನ್ನೋ ಕಲ್ಪನೆಗಳನ್ನ ಬೆಳೆಸ್ಕೊಂಡು ಬಿಡ್ತಾರೆ. ಹಾಗಾಗಿ ಪರ್ಫಾರ್ಮೆನ್ಸ್ ಆಂಗ್ಸೈಟಿ, ಅವ್ರಿಗೆ ಆತಂಕಗಳು ಶುರು ಆಗುತ್ತೆ, ಭಯ ಕಾಡಕ್ಕೆ ಶುರು ಆಗುತ್ತೆ. ಈ ರೀತಿ ಮಾಡಿದ್ರೆ ತಪ್ಪಿರ್ಬೋದು, ಈ ರೀತಿ ಇಲ್ಲ ಅಂದರೆ ತಪ್ಪಿರ್ಬೋದು, ಈ ರೀತಿ ಫಲಿತಾಂಶ ಬರ್ದಲೇ ಇರ್ಬೋದು, ನಾನು ಎಫಿಷಿಯಂಟ್ ಇಲ್ಲ, ಈ ಥರ ಭಯ ಆತಂಕಗಳಿಗೆ ಮದ್ದು ಅಂದರೆ ಮೇಡಮ್ ಪದ್ಮಾಕ್ಷಿ ಅವರೇ ಕೊಡಬೇಕಾಗುತ್ತೆ. ಆಮೇಲೆ ಮಾನಸಿಕ ಶಾಸ್ತ್ರ ಚಿಕಿತ್ಸೆ ಮೂಲಕ ಈ ರೀತಿ ಏನಾದರೂ ಅಡಿಕ್ಷನ್ಸ್ ಇದ್ದರೆ, ಆ ಥರ ಏನಾರ ಪ್ಯಾಟರ್ನ್ಸ್ ನಿಮ್ಮ ಜೀವನದಲ್ಲಿದ್ದರೆ ಅದನ್ನ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಅವ್ರನ್ನ ಕೇಳ್ಕೊಳ್ತೀನಿ. ಎಸ್. ಇನ್ನು ಬಾಳಕುಂದ್ರಿ ಮೇಡಮ್ ಜೊತೆ ಈ ಪ್ರಶ್ನೆಯನ್ನು ಕೇಳಬೇಕು. ಮೇಡಮ್, ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಒಂಥರಹದ ಹಿಂಸಾ ವಿನೋದ ಅಂತ ಕರಿತೀರೋ, ಅದನ್ನೊಂದು ವಿಲಕ್ಷಣ ಹವ್ಯಾಸಿಗಳು ಅಂತ ಕರಿತೀರೋ, ಅಥವಾ ಅವರ ವಿಚಿತ್ರವಾದ ವಿಕೃತ ಅಂತ ಕರಿತೀರೋ ಗೊತ್ತಿಲ್ಲ. ಹೆಂಡತಿಯ ಜೊತೆ ಬೇರೆ ಬೇರೆ ಪಾರ್ನ್ ವಿಡಿಯೋಗಳನ್ನು ತೋರಿಸೋದು, ಅದರಂತೆಯೇ ನನ್ನ ಜೊತೆ ವರ್ತಿಸಬೇಕು ಅಂತ ಹೇಳೋದು. ಇನ್ನು ಜೊತೆಗೆ ಕೆಲ ದಂಪತಿಗಳು, ಕೆಲ ಅಂತೇಳಿ ನಾವು ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾ ಇದ್ದೀವಿ, ಕೆಲ ಪ್ರಕರಣಗಳಲ್ಲಿ ಗುರುತಿಸಿಕೊಂಡವರು ಡ್ರಗ್ಗಳನ್ನು, ಗಾಂಜಾಗಳನ್ನು ಸೇವನೆ ಮಾಡಿಕೊಂಡು ಸಂಭೋಗ ಕ್ರಿಯೆಯಲ್ಲಿ ತೊಡಗೋದು, ಇವು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಈ ಬಂಜೆತನಕ್ಕೆ ಮೇಡಮ್? ಎಸ್, ನನ್ನ ಧ್ವನಿ ರೀಚ್ ಆಗ್ತಿದೆಯಲ್ಲ? ಕೇಳಿಸ್ತದೆ. ಯಾರಿಗೆ ಪ್ರಶ್ನೆ ಕೇಳಿದ್ರಿ? ಎಸ್, ಬಾಳಕುಂದ್ರಿ ಮೇಡಮ್ ಜೊತೆ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅಲ್ಲ, ಇದು ಪದ್ಮಾಕ್ಷಿನೇ ಉತ್ತರ ಕೊಡಬಹುದು. ಎಸ್, ಎಕ್ಸಾಕ್ಟ್ಲಿ. ಪ್ಲೀಸ್ ಓವರ್ ಟು ಯು ಪದ್ಮಾಕ್ಷಿ ಮೇಡಮ್.
ಒಂದು ಜೀವನದಲ್ಲಿ ಬಹಳ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಮತ್ತೆ ಮ್ಯಾಮ್ ಈಗ ತಾನೇ ಮೆನ್ಷನ್ ಮಾಡಿದ್ರು ಫೋನ್ ಅಡಿಕ್ಷನ್ಸ್ ಇಂದ. ಅದ್ರಲ್ಲಿ ನೋಡ್ಬೇಕಾದ್ರೆ ಕೆಲವೊಬ್ರೆಲ್ಲ ಅದನ್ನ ಫ್ಯಾಂಟಸೈಸ್ ಮಾಡ್ಕೊಂಡಿರ್ತಾರೆ, ನನ್ನ ಪಾರ್ಟ್ನರ್ ಈ ರೀತಿ ಇರ್ಬೇಕು, ಈ ರೀತಿ ಮಾಡ್ಬೇಕು, ನಾವ್ ಈ ರೀತಿ ಮಾಡ್ಬೇಕು ಅಂತ ಹೇಳಿ, ವಿಚ್ ಇಸ್ ಪ್ರಾಕ್ಟಿಕಲಿ ಎಷ್ಟೋ ಸತಿ ನಾಟ್ ಪಾಸಿಬಲ್. ಒಂದು ವ್ಯಕ್ತಿಯ ಏನು ಆಸೆ ಇರುತ್ತೆ, ಇನ್ನೊಂದು ಪಾರ್ಟ್ನರ್ಗೆ ಅದನ್ನ ಪರ್ಫಾರ್ಮ್ ಮಾಡಕ್ ಆಗದೆ ಇರುತ್ತೆ. ಆದಾಗ ಇದು ತುಂಬಾ ಮಿಸ್ ಮ್ಯಾಚ್ ಆದಾಗ ಎಷ್ಟೋ ಸತಿ ಜನಕ್ಕೆ ಆ ಒಂದ್ ಇಡೀ ಫಿಸಿಕಲ್ ರಿಲೇಶನ್ಶಿಪ್ ಮೇಲೆ, ಪ್ರೀತಿ ಮಾಡೋ ಒಂದು ವಿಚಾರ, ಲವ್ ಮೇಕಿಂಗ್ ಮೇಲೆನೆ ಒಂಥರ ಇರಿಟೇಷನ್ ಆಗ್ಬಿಡುತ್ತೆ. ಅಯ್ಯೋ ಇವ್ರಿಗೆ ನನ್ನ ಕಷ್ಟ ಸುಖ ಅರ್ಥ ಆಗಲ್ಲ, ನನ್ನ ನೀಡ್ಸ್ ಅರ್ಥ ಆಗಲ್ಲ ಅಂತ ಹೇಳಿ, ಜಸ್ಟ್ ಬಿಕಾಸ್ ಸಮ್ ಆಫ್ ದೇರ್ ಇದ್ರಲ್ಲಿ ನಾವು ಕೆಲವೊಂದು ಹೇಳ್ಬೇಕು ಅಂದ್ರೆ ಅನ್ರಿಯಲಿಸ್ಟಿಕ್ ಮತ್ತೆ ಅನ್ವಾಂಟೆಡ್ ಟೈಪ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಂದ ಇಬ್ರು ಪಾರ್ಟ್ನರ್ಸ್, ಮ್ಯಾಮ್ ಆಲ್ರೆಡಿ ಹೇಳಿದ್ರು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಬಗ್ಗೆ, they'll not be able to perform. ಆ ರೀತಿ ಇದ್ದಾಗ they actually don't know. ಎಷ್ಟೋ couples don't even know what real process is. ಎಷ್ಟೋ ಸತಿ ಅರ್ಧಂಬರ್ಧ ಪ್ರೋಸೆಸ್ಗೆ ಅದು ನಿಂತು ಹೋಗಿರುತ್ತೆ, ಅಥವಾ ಎಷ್ಟೋ ಅರ್ಥನೇ ಆಗಿರಲ್ಲ. they'll force them or unwanted ಹಿಂಸೆ ಆಗಿರುತ್ತೆ ಇದರ್ ಪಾರ್ಟ್ನರ್, ಇಟ್ ಕ್ಯಾನ್ ಬಿ ಎ ಮೇಲ್ ಆರ್ ಅ ಫೀಮೇಲ್, ಅವ್ರಿಗೆ ಇಷ್ಟಕ್ಕೆ ವಿರುದ್ಧವಾಗಿರುತ್ತೆ. ಆವಾಗ ಎಷ್ಟೋ ಸತಿ ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಇನ್ಯಾರೋ ಮಾತಾಡಿದ್ರು, ಓ ನಾನು ಈ ರೀತಿ ಮಾಡಿದೆ ಆ ರೀತಿ ಮಾಡಿದೆ ಅಂತ ಏನೋ ಕೊಚ್ಕೊಂಡ್ರು ಹೇಳ್ಕೊಂಡ್ರು ಅಂತ ಹೇಳಿ ಒಂದು ವ್ಯಕ್ತಿಯ ಮೇಲೆ ಅದು ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ, ಓ ಮೋಸ್ಟ್ ಪ್ರಾಬಬ್ಲಿ ನನ್ನ ಮದುವೆ ಚೆನ್ನಾಗಿಲ್ಲ ಅನ್ನೋ ಒಂದು ಭ್ರಮೆಗೆ ಬಂದ್ಬಿಡ್ತಾರೆ. ಸೊ ಅವಾಗ ಅವ್ರಿಗೆ ಇನ್ನೂ ಏನು ಮಾಡಕ್ಕೂ ಮುಂಚೆ, ಹೇಳ್ಕೊಳ್ಳೋಕ್ಕೂ ಮುಂಚೆನೆ ತುಂಬಾ ಸಮಸ್ಯೆಗಳಾಗ್ಬಿಟ್ಟು ದೇ ವಿಡ್ರಾ ಫ್ರಮ್ ದೇರ್ ಪಾರ್ಟ್ನರ್ಸ್. ಸೊ ದೇ ಸ್ಟಾರ್ಟ್ ಲುಕಿಂಗ್ ಫಾರ್ ಅದರ್ ಪಾರ್ಟ್ನರ್ಸ್. ಸೊ ಇಲ್ಲಿ ಬಂಜೆತನಕ್ಕೆ ಮೂಲ ಕಾರಣ ದೇ ವುಡಂಟ್ ಬಿ ಇನ್ ಪರ್ಫಾರ್ಮಿಂಗ್ ಸ್ಲೀಪಿಂಗ್ ಟುಗೆದರ್. ಸೊ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಏನೇನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಓ ಹೀಗೆ ಹಾಗೆ ಅಂತೆಲ್ಲ. ಇಲ್ಲಿ ಇದರಿಂದನೇ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಮತ್ತೊಂದು ಜೊತೆಗೆ ಇರಲ್ಲ, ಜೊತೆಗಿಲ್ದೆ ಹೋದ್ರು ದೇಲ್ ಥಿಂಕ್, ಓ ಮದುವೆ ಆಗಿದ ತಕ್ಷಣ ಮಕ್ಳಾಗ್ಬಿಡ್ತವೆ ಅಂತ. ಸೊ ಈ ತರದ ವಿಚಾರ ಮೋಸ್ಟ್ ಆಫ್ಲಿ ಎವ್ರಿಬಡಿ ಹ್ಯಾಸ್ ಟು ಗೋ ಫಾರ್ ಕಪಲ್ ಕೌನ್ಸಿಲಿಂಗ್ ಬಿಫೋರ್ ಮ್ಯಾರೇಜ್.